ನಿನ್ನನ್ನು ಒಂದಾಗಿ ಒಂದಾಗಿ ದೇವರು ಬಿಡಿಸುವಂತನಾಗಿದ್ದಾನೆ. ನೀನು ಎಲ್ಲಿವರೆಗೆ ಈ ಸತ್ಯವೇದವನ್ನು ಓದಿ ದೇವರ ಸಮ್ಮುಖದಲ್ಲಿ ಹೋಗಿ ನೀನು ಪ್ರಾರ್ಥಿಸಿದಾಗ ಆ ನಿನ್ನ ಕೀಗಳನ್ನು ನಿನ್ನ ಹತ್ರ ಇರುತ್ತವೆ. ಆ ಬೀಗಗಳು ತಗೊಂಡು ನಿನ್ನ ಸಮಸ್ಯೆಗಳನ್ನು ಬಿಚ್ಚಿ ನೀನು ಐಶ್ವರ್ಯವಂತನು ಮತ್ತು ರೋಗಹೀನನು ಮತ್ತು ಗುಲಾಮ್ತನದಿಂದನು ಬಿಡಿಸುವಂಥದ್ದಾಗಿದೆ. ಮಾಟ ಮಂತ್ರದಿಂದ ನಿನ್ನ ಮನೆಗಳನ್ನು ಬಿಡಿಸುವಂಥದ್ದಾಗಿದೆ. ಎಲ್ಲಿವರೆಗೆ ನಿನ್ನ ಸತ್ಯವೇದವನ್ನು ಯೇಸುವಿನ ಸಮ್ಮುಖದ ಕುಂತು ಮಾತಾಡಿ ಅದನ್ನು ಓದಿ ಆತನಿಗೆ ಪ್ರಶ್ನೆ ಕೇಳುವಂಥ ಸಾಮರ್ಥ್ಯ ನಿನಗೆ ಬಂದಾಗ ನೀ ಆ ಸಾಮರ್ಥ್ಯದ ಹಿಡ್ಕೊಂಡು ಇವಾಗ ಯಾವ ರೀತಿಯಾಗಿ ಮೋಶನು ಆ ಯೆಹೋಶುವನ ಮೇಲೆ ಕೈಗಳನ್ನಿಡುವಾಗ ಆತನಿಗೆ ಜ್ಞಾನದ ವರ ತುಂಬಿದು, ಅದೇ ರೀತಿಯಾಗಿ ನೀನು ಪ್ರಾರ್ಥಿಸಬೇಕು. ದೇವರೇ, ಮೋಶೆಗೆ ಯಾವ ರೀತಿಯಾಗಿ ನೀನು ಅಭಿಷೇಕಿಸಿದಿ, ಆ ಅಭಿಷೇಕವು ಯಾವ ರೀತಿಯಾಗಿ ಯೆಹೋಶುವನ ಮೇಲೆ ಇಳಿದು ಬಂತು, ಅದು ನೀನು ನನಗೆ ಕೊಡು ಅಂತ ಹೇಳಿದಾಗ ಈ ವರವು ನಿನಗೆ ಜ್ಞಾನದ ವರವು ದೇವರು ಕೊಡುವಲ್ಪಡ್ತಾನೆ. ಮತ್ತೆ ಸಾಲ್ಮನನ್ನು ಯಾವ ರೀತಿಯ ಜ್ಞಾನ ವಿವೇಕದಿಂದ ತುಂಬಿಸಿದಿ, ಆ ಜ್ಞಾನ ವಿವೇಕ ತುಂಬಿಸು. ನನ್ನ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನನ್ನ ಬಿಸ್ನೆಸ್ ಮುಂದಾಗಿ ನಡಿಬೇಕಂದರೆ ನೀನು ಆ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸಬೇಕು. ನೀನು ಅನಾರೋಗ್ಯದಲ್ಲಿ ಬಿದ್ದೀಯಾ, ಯಾವ ರೀತಿಯಿಂದ ಅಕಸ್ಮ ರೋಗಿಯು 12 ವರ್ಷದಿಂದ ತೌಕ ಪಡ್ತಾ ಇದ್ದಾಳೆ ಏಸಪ್ಪ, ನಿನ್ನ ಉಡುಪು ಮುಟ್ಟಿದಾಗ ಯಾವ ರೀತಿಯಾಗಿ ಏಕೆ ಸ್ವಸ್ಥಳಾದಳು, ನಾನು ಸ್ವಸ್ಥಳಾಗಬೇಕು. ಈ ರೋಗದಿಂದ ನೀ ಪ್ರಾರ್ಥಿಸಬೇಕು. ಇಷ್ಟೇ, ನೀವು ವಾಕ್ಯ ಹಿಡಿದು ದೇವರಿಗೆ ಪ್ರಾರ್ಥಿಸಬೇಕು. ಯಾವ ರೀತಿಯಾಗಿ ಐಶ್ವರ್ಯವನ್ನು ಪಡಿಬೇಕು. ದೇವರಿಗೆ ನೀನು ಜ್ಞಾನೋಕ್ತಿ 3ನೇ ಸಂಧಿ 14ನೇ ವಚನದಲ್ಲಿ ಹೇಳಿದೆಯಲ್ಲ, ಜ್ಞಾನವೆಂಬಕೆಯು ಬಲಗಡೆಯಲ್ಲಿ ದೀರ್ಘಾಯುಷ್ಯವನ್ನು, ಎಡಗೈಯಲ್ಲಿ ಎನಿಕ್ಕಿದಳೆ ಧನ ಘನತೆಗಳಿಟ್ಟಿದ್ದಾಳೆ. ಅದಕ್ಕಾಗಿ ಈ ಜ್ಞಾನವಂತಿಯು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನಲ್ಲಿ ನೀವು ಪ್ರಾರ್ಥಿಸಿದಾಗ, ಆತನಿಗೆ ಮನವಿ ಇಟ್ಟಿದಾಗ ನಿನಗೆ ಗೌರವ ಮತ್ತು ಧನ ಮತ್ತು ದೀರ್ಘಾಯುಷ್ಯ. ನೋಡ್ರಿ, ಇವೆಲ್ಲ ಬೇಕು. ನಿನಗೆ ಲೋಕದಲ್ಲಿ ಓಡಾಡಕ್ಕೆ ಏನು ಬೇಕು? ದೀರ್ಘಾಯುಷ್ಯ ಬೇಕು. ಊಟ ತಿಂಡಿ ರೊಕ್ಕ ಬೆಳ್ಳಿ ಬಂಗಾರ ಘನತೆ ನಿನಗೆ ಹೋದಲ್ಲಿ ಎಲ್ಲರೂ ಮರ್ಯಾದೆ ಕೊಡುವಂಥ ಒಂದು ಸಾಮರ್ಥ್ಯ ಮಾತನ್ನು ಕೇಳುವಂತನಾಗಿದೆ. ಅದು ದೇವರಲ್ಲಿ ಬರೆದಿದ್ದಾನೆ, ಈ ಸತ್ಯವೇಕದಲ್ಲಿ ಬರೆದಿದ್ದಾನೆ. ನೀವು ಅದನ್ನು ಓದುವುದಿಲ್ಲ, ಅದರ ಬಗ್ಗೆ ನಡೆಯುವುದಿಲ್ಲ. ನಿಮಗೇನು ಬೇಕು? ದೇವರೇ, ನನ್ನ ಕಾರು ಬಂಗ್ಲ ಬೇಕು, ನನ್ನ ಸಾಲ ತೀರಿಸು, ನನ್ನ ಮನೆಯಲ್ಲಿ ಸಮಸ್ಯೆಗಳಾಗ್ತಾ ಇದ್ದೇವೆ, ನನ್ನ ಮಗನ ಮಗಳ ಮದುವೆ ಆಗ್ತಾ ಇಲ್ಲ, ನಾನು ಕೆಟ್ಟು ಹೋಗಿದ್ದೇನೆ, ನನ್ನ ಮನೆಯಲ್ಲಿ ಮಾಟ ಮಂತ್ರ ಮಾಡಿದರೆ ನಾನು ಕೆಟ್ಟು ಹೋಗಿದ್ದೇನೆ, ನನಗೆ ಯಾರು ನೋಡುವುದಿಲ್ಲ. ನೀನು ಎಲ್ಲಿ ದೇವರ ವಚನದಲ್ಲಿ ನಡೀತಾ ಇಲ್ಲ. ಅದಕ್ಕಾಗಿ ನಿನಗೆ ಆ ಪ್ರಾರ್ಥನೆ ಉತ್ತರ ನಿನ್ನಲ್ಲಿ ಬರುತ್ತಾ ಇಲ್ಲ. ಸ್ತೋತ್ರ, ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಇವತ್ತು ನೀವು ಒಂದು ಆಶೀರ್ವಾದ ಅಭಿಷೇಕ ಹೊಂದಬೇಕಾದರೆ, ನೀವು ಒಂದು ಪ್ರಾಬ್ಲಮ್ನಿಂದ ಹೊರಗೆ ಬರಬೇಕಾದರೆ ಒಂದೇ ಒಂದು ಕಾರ್ಯವಿದೆ, ಯೇಸುವಿಗಾಗಿ ಪ್ರಾರ್ಥಿಸಬೇಕು. ಯೇಸುವಿಗಾಗಿ ಪ್ರಾರ್ಥಿಸಬೇಕು. ಅದು ವಾಕ್ಯ ಹಿಡಿದು ಕೇಳಿದಾಗ ನಿಮ್ಮ ರೋಗ ದುಃಖ ಶಾಪ ಗುಲಾಮ್ತನ ಮಾಟ ಮಂತ್ರ ಸಾಲಗಳು ಎಲ್ಲ ನೀಗಲ್ಪಡ್ತವೆ.